ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಯೂನಿಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಈ 2026ರಲ್ಲಿ ನಾನು ನಿಮಗೆಲ್ಲ ಜಸ್ಟ್ ಒಂದು ಮೊಬೈಲ್ ಫೋನ್ ಮೂಲಕ ಯಾವ ರೀತಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋಂತ ನಾನು ನಿಮಗೆ ಈ ಒಂದರಲ್ಲಿ ಸಂಪೂರ್ಣವಾಗಿ ಕ್ಲಿಯರ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯೂಟ್ಯೂಬ್ ಚಾನಲ್ ಮಾತ್ರ ಅಲ್ಲ, ಯೂಟ್ಯೂಬ್ ಚಾನಲ್ ಜೊತೆಗೆ ಯಾವ ಒಂದು ಸೆಟ್ಟಿಂಗ್ ಮಾಡಬೇಕು ಮತ್ತು ಅದ್ರ ಜೊತೆಗೆ ಯೂಟ್ಯೂಬ್ನಿಂದ ಯಾವ ರೀತಿ ನಾವು ದುಡ್ಡು ಮಾಡೋದು ಮತ್ತು ಅದ್ರ ಜೊತೆ ಈ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಅದರದ್ದೇನು ಕ್ರೈಟೇರಿಯಾ ಇದೆ, ಈ ಕ್ರೈಟೇರಿಯಾ ಮತ್ತು ಅದ್ರ ಜೊತೆಗೆ ಕ್ಯಾಟಗರಿ ಇಂಪಾರ್ಟೆಂಟ್. ಕ್ಯಾಟಗರಿ ಸೆಲೆಕ್ಟ್ ಮಾಡಿದೆ ಅಂದರೆ ನೀವು ಕ್ಯಾಟಗರಿನ ಸೆಲೆಕ್ಟ್ ಮಾಡಲಿ ಅಂದ್ರೆ ನೀವು ಎಷ್ಟೇ ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ ಯೂಟ್ಯೂಬ್ನಲ್ಲಿ ನಿಮ್ಮೊಂದು ವಿಡಿಯೋ ವೈರಲ್ ಆಗಲ್ಲ. ಅದಕ್ಕೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕು ಮತ್ತು ಏನು ಸೆಟ್ಟಿಂಗ್ ಮಾಡಬೇಕು, ಏನೆಲ್ಲ ಮಾಡಬೇಕು ಎಲ್ಲ ನಾನು ನಿಮಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದ್ರ ಮುಂಚೆ ತುಂಬ ಜನ ಎಲ್ಲರಿಗೂ ಕೂಡ ಒಂದು ಆಸೆ ಏನಪ್ಪ, 2026 ಬಂತು, ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು, ನಾನು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಬೇಕು. 2026ರಲ್ಲಿ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನಾನು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಬೇಕು. ತುಂಬ ಜನ ಹೇಳ್ತಾ ಇರ್ತಾರೆ, ಬ್ರದರ್ ನಾನು ಕೂಡ ನಿಮ್ಮಂಗೆ ಯೂಟ್ಯೂಬರ್ ಆಗಬೇಕು. ಆದರೆ ಬಟ್ ನನ್ನಂಗೆ ನೀವೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗ್ಬೇಕಾದ್ರೆ ನಿಮಗೆ ಆದಂಥ ಒಂದು ಚಾನೆಲ್ ಬೇಕು. ಚಾನೆಲ್ ಬೇಕಪ್ಪ, ಹೆಂಗೆ ಕ್ರಿಯೇಟ್ ಮಾಡೋಂತ ನಾನು ನಿಮ್ಗೆ ತಿಳಿಸೋಣ. ಅದಕ್ಕೋಸ್ಕರ ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮೊಂದು ಯೂಟ್ಯೂಬ್ ಚಾನಲ್ ಯಾರು ಮಾತ್ರ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಟನ್ ಅಂತ ಕ್ಲಿಕ್ ಮಾಡು, ಮರಿಬೇಡಿ. ಯಾಕಪ್ಪ ಡಿಂಗ್ ಸದ್ಯದಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ರೀಚ್ ಆಯಿತು. ಇನ್ನೊಂದು 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ 1,00,000 ಆಯಿತು. ಪ್ರತಿಯೊಬ್ಬರು ಥ್ಯಾಂಕ್ ಯು ಸೊ ಮಚ್. 1,00,000 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡೋದಕ್ಕೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ. ಏನಿಲ್ಲ, ತುಂಬ ಸಿಂಪಲ್. ಮೊದಲೇ ಮುಟ್ಟು ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬ ಸಿಂಪಲ್, ಕ್ಲಿಯರ್ ಇರ್ಬೇಕ್ರ. ನೀವು ಕೂಡ ಒಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಬೇಕು, ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾರೆ. ತುಂಬ ಸಿಂಪಲ್, ಏನೂ ಇಲ್ಲ. ಜಸ್ಟ್ ನಿಮ್ಮ ಹತ್ರ ಒಂದು ಇಮೇಲ್ ಐ ಡಿ ಇರ್ಬೇಕು. ಇಮೇಲ್ ಐ ಡಿ ಅಂದರೆ ಇಮೇಲ್ ಐ ಡಿ ಮತ್ತು ಈ ಗೂಗಲ್ ಅಕೌಂಟು ಮತ್ತು ಜಿಮೇಲ್ ಅಂತ ಈ ಮೂರು ಒಂದೇ. ಅಂದರೆ ನಿಮ್ಮ ಹತ್ರ ಒಂದು ಗೂಗಲ್ ಅಕೌಂಟ್ ಇರಬೇಕು. ಗೂಗಲ್ ಅಕೌಂಟ್ ಬೇಕಂದ್ರೆ ಅದನ್ನು ಇಮೇಲ್ ಐ ಡಿ ಅಂತಾರೆ. ಎಲ್ಲ ಒಂದೇ, 3 ಹೆಸರಲ್ಲಿ ಕರೀತಾರೆ. ಅದು ನಿಮ್ಮ ಹತ್ರ ಇರಲೇಬೇಕು. ಏನು? ಇಮೇಲ್ ಐ ಡಿ ಇರಲಿ. ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅದನ್ನ ನಾನು ನಿಮಗೆ ಮೊದಲು ತಿಳಿಸ್ಬಿಡ್ತೀನಿ. ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನಿಮ್ಮ ಹತ್ರ ಒಂದು ಇಮೇಲ್ ಐ ಡಿ ಅನ್ನೋದು ಇರಲೇಬೇಕು. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ನಾನು ನಿಮ್ಗೆ ತೋರಿಸ್ತೀನಿ. ಅದರ ನಂತರ ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅದ್ರ ಜೊತೆ ಸೆಟ್ಟಿಂಗ್ ಏನು ಮಾಡೋದು ತೋರಿಸ್ತೀನಿ. ಏನೋಡ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಮುಟ್ಟು ಸರಿಯ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ದೀನಿ. ಜಸ್ಟ್ ಓಕೆ. ಈಗ ನಾನು ನಿಮಗೆ ಮೊದಲು ಬಂದುಬಿಟ್ಟು ಸೈಡ್ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ರೆ ನೀವೇನು ಮಾಡಿ, ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳಿ, ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳೋದು. ಜಸ್ಟ್ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಏನು ಮಾಡ್ಕೊಳ್ಳಿ, ನಿಮಗೆ ಇಲ್ಲೊಂದು ಅಕೌಂಟ್ ಬರುತ್ತೆ ನೋಡಿ, ಸ್ವಿಚ್ ಅಕೌಂಟ್ ಅಂತ ಬಂದ್ಬಿಟ್ಟು ಜಸ್ಟ್ ಇದನ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪ್ಲಸ್ ಐಕನ್ ಕಾಣುತ್ತೆ, ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮ್ಮೊಂದು ಪ್ಯಾಟರ್ನ್ ಕೇಳುತ್ತೆ, ನಿಮ್ಮ ಪಾಸ್ವರ್ಡ್ ಕೇಳುತ್ತೆ. ನಿಮ್ಮ ಮೊಬೈಲ್ ಏನು ಪಾಸ್ವರ್ಡ್ ಇದಲ್ಲ ಆ ಪಾಸ್ವರ್ಡ್ ಕೇಳುತ್ತೆ. ಜಸ್ಟ್ ನಾನು ಏನು ಮಾಡ್ತೀನಿ, ಈಗ ಪಾಸ್ವರ್ಡ್ ಅನ್ನೋದು ಹಾಕ್ತೀನಿ. ಜಸ್ಟ್ ಆ್ಯಕ್ಚುಲಿ ಹೋಗ್ರಿ, ಮೊಬೈಲ್ ನಂದಲ್ಲ, ನಮ್ಮ ಬ್ರದರ್ದು ತೊಗೊಂಡಿದ್ದೀನಿ ಒಬ್ರದ್ದು ವಿಡಿಯೋ ಮಾಡೋಕ್ಕೋಸ್ಕರ, ಎದಕ್ಕೋಸ್ಕರ ನಿಮಗೋಸ್ಕರ. ಜಸ್ಟ್ ನೀವು ಪ್ಯಾಟರ್ನ್ ಹಾಕಿದ ತಕ್ಷಣ ಆಟೋಮೆಟಿಕ್ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದ ತಕ್ಷಣ ಇಲ್ಲಿ 2 ಆಪ್ಷನ್ ಬರುತ್ತೆ. ಇಲ್ಲಿ ನಿಮ್ಮ ಹತ್ರ ಇಮೇಲ್ ಐ ಡಿ ಇದ್ರೆ ಲಾಗಿನ್ ಆಗುತ್ತೆ. ಅದರ ಬಟ್ ನೀವೇನು ಮಾಡಬೇಕು, ಈಗ ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ದೀವಿ. ಏನು ಮಾಡಬೇಕು, ಜಸ್ಟ್ ಕ್ರಿಯೇಟ್ ಅಕೌಂಟ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ, ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಇದೆಲ್ಲ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಕೇಳುತ್ತೆ. ಇಲ್ಲಿ ಫಸ್ಟ್ ನೇಮು ಲಾಸ್ಟ್ ಅಂದರೆ ಸರ್ನೇಮ್ ಅಂತ ಕೇಳುತ್ತೆ. ಇಲ್ಲಿ ಜಸ್ಟ್ ಫಸ್ಟ್ ನೇಮ್ ಅಂದ ತಕ್ಷಣ ತುಂಬ ಜನ ಏನಾಗ್ತಾರೆ, ಕನ್ಫ್ಯೂಸ್ ಆಗಿಬಿಡ್ತಾರೆ. ಏನು ಕನ್ಫ್ಯೂಸೋ, ನಮ್ಮ ಚಾನಲ್ ಹೆಸರು ಇಲ್ಲೇ ಇಡಬೇಕು, ಏನು ಇಡಬೇಕು ಇಲ್ಲೇ ಹಾಕ್ಬೇಕು, ಹಂಗಿಲ್ಲ. ಇದು ನಿಮ್ಮ ಪರ್ಸನಲ್ ನೇಮ್, ಚಾನಲ್ ನೇಮ್ ಬೇರೆ, ನಿಮ್ಮ ಪರ್ಸನಲ್ ನೇಮ್ ಹಾಕೊಳ್ಳಿ. ಜಸ್ಟ್ ನಾನು ಏನು ಮಾಡ್ತೀನಿ, ಶಿವ ಅಂತ ಜೀವ ಆಯ್ತು ನೋಡಿ, ಶಿವ ಅಂತ ಹಾಕ್ಬಿಡ್ತೀನಿ. ಜಸ್ಟ್ ನೀವೇ ಮಾಡಿ ನಿಮ್ಮೊಂದು ನೇಮ್ ಹಾಕೊಳ್ಳಿ. ಜಸ್ಟ್ ನಾನು ಏನು ಮಾಡ್ತೀನಿ, ಶಿವಕ್ಕೆ ಸಣ್ಣಕ್ಕಿ ಇಷ್ಟು ಹಾಕಿಬಿಡ್ತೀನಿ. ಜಸ್ಟು ನನಗೆ ಕ್ರಿಯೇಟ್ ಮಾಡೋದಕ್ಕೋಸ್ಕರ ತೋರಿಸ್ತೇನೆ. ಓಕೆ, ಸಣ್ಣಕ್ಕೆ ಹಾಕಿ ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೀವು ಕೂಡ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ ಕೇಳುತ್ತೆ. ಏನು ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕೇಳುತ್ತೆ. ಜಸ್ಟ್ ನಾನು ಏನು ಮಾಡ್ತೀನಿ, ನಾನು ಡೇಟ್ ಆಫ್ ಬರ್ತ್ ಹಾಕ್ತೀನಿ. ನೀವು ಕೂಡ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ಯಾಕಂದ್ರೆ ಡೇಟ್ ಆಫ್ ಬರ್ತ್ ಒರಿಜಿನಲ್ ಡೇಟ್ ಆಫ್ ಬರ್ತ್ ಹಾಕಿ, ಯಾಕಂದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚಾನೆಲ್ ಏನಾದರೂ ಸ್ವಲ್ಪ ಯಾಕಾಯಿತು ರಿಕವರಿ ಮಾಡ್ಕೋಬೇಕಂದ್ರೆ ಇಂಪಾರ್ಟೆಂಟ್, ಅದಕ್ಕೋಸ್ಕರ. ಅದ್ರ ಜೊತೆ ಈ ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ತೆಗೆದ್ಬಿಟ್ಟು ಜೆಂಡರ್ ಅಂತ ಕೇಳ್ತಾ, ಇದರಲ್ಲಿ ನೀವು ಏನು ಮಾಡ್ಕೋ, ಮೇಲ್ ಸೆಲೆಕ್ಟ್ ಮಾಡ್ಕೋ, ಫಿಮೇಲ್ ಸೆಲೆಕ್ಟ್ ಮಾಡ್ಬೇಕು. ಮೇಲ್ ಸೆಲೆಕ್ಟ್ ಮಾಡಿ. ಅದರಂತ ಬಂದ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಈ ರೀತಿ ಬಂತು. ಜಸ್ಟ್ ಏನೂ ಇಲ್ಲ, ಇದರಲ್ಲಿ ನೀವೇನು ಮಾಡಬೇಕು, ಏನು ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲೇ ನಿಮ್ಮ ಇಮೇಲ್ ಐ ಡಿ ಕೇಳುತ್ತೆ. ಇಲ್ಲಿ ತೆರಡೆ ಕ್ರಿಯೇಟ್ ಯುವರ್ ಓನ್ ಇಮೇಲ್ ಐ ಡಿ ಅಂತ ಕೇಳುತ್ತೆ. ನೀವು ಹೊಸ ಜಿಮೇಲ್ ಅಕೌಂಟ್ ಬೇಕಾದ್ರೆ ಕ್ರಿಯೇಟ್ ಮಾಡ್ಕೊಳ್ಬೋದು, ನಿಮ್ಗೆ ಹೆಂಗೆ ಬೇಕು ಹಂಗು. ನಾನೇನು ಮಾಡ್ತೀನಿ, ಬೇಡಪ್ಪ ನನಗೆ ಇಲ್ಲೇ ಇದೆ ಜಸ್ಟ್ ಶಿವ ಸಣ್ಣಕ್ಕೆ 55 ಅಂತ ಇದೆಲ್ಲ. ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಕೂಡ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಕೇಳುತ್ತೆ, ಪಾಸ್ವರ್ಡ್ ಒಂದು ಇಂಪಾರ್ಟೆಂಟ್. ಇಲ್ಲಿ ಏನಾಗ್ತಾರೆ, ಆ ಪಾಸ್ವರ್ಡ್ ತುಂಬ ಇಂಪಾರ್ಟೆಂಟ್. ನಾನು ಏನು ಮಾಡ್ತೀನಿ, ಬ್ಲರ್ನಾಗಿ ಆಗ್ತಾ ಇರ್ತೀನಿ. ಜಸ್ಟ್ ಎದಕ್ಕಪ್ಪ ಅಂದರೆ ನಾನು ಸೇಫ್ಟಿಗೋಸ್ಕರ ನಾನು ಏನು ಮಾಡ್ತೀನಿ, ಬ್ಲರ್ನಾಗಿ ಆಗ್ತಾ ಇರ್ತೀನಿ. ಜಸ್ಟ್ ನೀವು ಕೂಡ ಪಾಸ್ವರ್ಡನ್ನು ಹಾಕೊಳ್ಳಿ. ನಿಮ್ಮ ಪಾಸ್ವರ್ಡ್ ಹಾಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಏನಂದ್ರೆ ಒಂದು ಡೈರಿ ಮಾಡಿ. ಡೈರಿಯಲ್ಲಿ ನಿಮ್ಮ ಪಾಸ್ವರ್ಡ್, ನಿಮ್ಮ ಇಮೇಲ್ ಐ ಡಿ ಬರೆದಿಟ್ಕೊಳ್ಳಿ. ಅದ್ರ ಜೊತೆ ಮೊಬೈಲ್ ನಂಬರ್ ಕೂಡ ಬರೆದಿಟ್ಕೊಳ್ಳಿ. ಜಸ್ಟ್ ಅದರ ನಂತರ ಹಾಕಿ, ಯಾಕಂದ್ರೆ ತುಂಬ ಇಂಪಾರ್ಟೆಂಟ್.
ಅದರಂತ ಬಿಟ್ಟು ನೆಕ್ಸ್ಟ್ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ರಿವ್ಯೂ ಯುವರ್ ಗೂಗಲ್ ಅಕೌಂಟ್ ಇಂಪೋರ್ಟ್ ಅಂತ ಬಂತು, ಅಂದ್ರೆ ಇನ್ಫಾರ್ಮೇಷನ್ ಅಂತ ಬಂತು. ಜಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮತ್ತು ಐ ಎಮ್ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಐ ಎಮ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಈಗ ನಿಮ್ಮ ಒಂದು ಗೂಗಲ್ ಅಕೌಂಟ್ ಅನ್ನೋದು ಕ್ರಿಯೇಟ್ ಆಯಿತು. ಜಸ್ಟ್ 2 ನಿಮಿಷದಲ್ಲಿ ಗೂಗಲ್ ಅಕೌಂಟ್ ಅನ್ನೋದು ಫೈನಲ್ ಆಗಿ ಕ್ರಿಯೇಟ್ ಆಯಿತು. ಈಗ ನೆಕ್ಸ್ಟ್ ನೀವು ಏನು ಮಾಡಬೇಕು, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು. ಈಗ ಜಸ್ಟ್ ನಾನು ತೋರಿಸ್ತೀನಿ, ಸ್ವಲ್ಪ ಲೋಡ್ ಆಗ್ತಿದೆ, ಯಾಕಪ್ಪ ನೆಟ್ವರ್ಕ್ ಇಶ್ಯೂ ಅಷ್ಟೇ. ಇಮೇಲ್ ಐ ಡಿ ಪಾಸ್ವರ್ಡ್ ಯಾಕೆ ಬರೋದು ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ, ನೀವು ಇನ್ನೊಂದು ಬೇರೆ ಮೊಬೈಲ್ ತೊಗೊಂಡ್ರು ಆ ಮೊಬೈಲ್ ಲಾಗಿನ್ ಆಗ್ಬೇಕಾದ್ರೆ ಅದೆಲ್ಲ ಬೇಕು, ಅದಕ್ಕೋಸ್ಕರ. ಓಕೆ, ಈಗ ಫೈನಲ್ ಆಗಿ ಏನಾಯಿತು, ಈಗ ನನ್ನ ಇಮೇಲ್ ಐ ಡಿ ಅನ್ನೋದು ಕ್ರಿಯೇಟ್ ಆಗಿದೆ. ಜಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನಾನು ನಿಮ್ಗೆ ನನ್ನ ಗೂಗಲ್ ಅಕೌಂಟ್ ಅನ್ನೋದು ತೋರಿಸ್ತೀನಿ. ಜಸ್ಟ್ ವೇಟು, ಈಗ ನಾನು ಸ್ವಿಚ್ ಮಾಡ್ತೀನಿ. ಸ್ವಿಚ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಇಲ್ಲಿದೆ ನೋಡಿ, ತೆರಡು ಬಂಟು ಇಲ್ಲಿದೆ ನೋಡಿ, ಶಿವು ಸಣ್ಣಕ್ಕೆ ಅಂತಿದೆಲ್ಲ. ಜಸ್ಟ್ ಇದು ನನ್ನ ಒಂದು ಇಮೇಲ್ ಐ ಡಿ. ಜಸ್ಟ್ ಇಲ್ಲಿದೆ ನೋಡಿ, ಶಿವು 55 ಸಣ್ಣಕ್ಕೆ 55 ಅಂತ ಬಂದ್ಬಿಟ್ಟು ಇಮೇಲ್ ಐ ಡಿ. ಈಗ ಇಮೇಲ್ ಐ ಡಿ ಅನ್ನೋದು ಇದನ್ನಾಯಿತು, ಏನಾಯಿತು, ಕ್ರಿಯೇಟ್ ಆಯಿತು. ಇಲ್ಲಿ ನೀವು ನೋಡ್ತಾ ಇದ್ರೆ ಇದೇ ಇಮೇಲ್ ಐ ಡಿ. ಇನ್ನು ಚಾನಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಜಸ್ಟ್ ಏನಿಲ್ಲ, ಅದೇ ಇಮೇಲ್ ಐ ಡಿನೂ ಇದರಲ್ಲಿ ಯೂಟ್ಯೂಬಲ್ಲಿ ಸ್ವಿಚ್ ಮಾಡ್ಕೊಂಡು ಅದೇ ಇಮೇಲ್ ಐ ಡಿ ಲಾಗಿನ್ ಆಗಿ ಜಸ್ಟ್ ಯು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯು ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಸೆಲೆಕ್ಟ್ ಮಾಡಿದ ತಕ್ಷಣ ತೆಳಗಡೆ ಬರುತ್ತೆ ನೋಡಿ, ಕ್ರಿಯೇಟ್ ಎ ಚಾನಲ್ ಅಂತ ಬಂದ್ಬಿಟ್ಟು ಜಸ್ಟ್ ಆಪ್ಷನ್ ಕಾಣುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಇಲ್ಲಿ ಪಿಕ್ಚರ್ ಅಂತ ಕೇಳ್ತಾರೆ. ಜಸ್ಟ್ ಪಿಕ್ಚರ್ ಅಂದ್ರೆ ಏನಂದ್ರೆ ಇಲ್ಲಿ ನಿಮ್ಮ ಏನು ಈ ಲೋಗೋ ಇದಲ್ಲ, ಸ್ವಲ್ಪ ಡರ್ಕೆ ಬರ್ತಿದೆ. ಈಗ ನಿಮ್ಮ ಚಾನಲ್ ಲೋಗೋ ಏನು ಇಡ್ಬೇಕಂತ ಆ ಲೋಗೋ ಜಸ್ಟ್ ನಾನು ಏನು ಮಾಡ್ತೀನಿ, ನನ್ನ ಲೋಗೋ ಇಡ್ತೀನಿ. ನಾನು ನಿಮಗೆ ಎಕ್ಸಾಂಪಲ್ಗೆ ನನ್ನ ಫೇಸ್ ಲೋಗೋ ನಾನು ಏನು ಮಾಡ್ತೀನಿ, ಲೈವ್ ಕ್ಯಾಮ್ರಾದಿಂದ ನಾನು ನಿಮಗೆ ಡಿಸೇಬಲ್ ಎಕ್ಸೆಸ್ ಏನಾಗುತ್ತೆ. ಜಸ್ಟ್ ಎಕ್ಸಾಂಪಲ್ಗೆ ಬೇರೆ ಫೋಟೋ ಹಾಕ್ತೀನಿ, ಯಾಕಂದರೆ ಅದು ಡಿಸೇಬಲ್ ಆಗಿದೆ. ಜಸ್ಟ್ ಇಲ್ಲಿ ಏನು ಮಾಡಿ, ನೀವು ಗ್ಯಾಲರಿ ಮೂಲಕ ಅಂದ್ರೆ ನಿಮ್ಮ ಫೋಟೋ ಆಗಿರ್ಬೋದು, ನಿಮ್ಮ ಫೋಟೋ ಇದ್ದರೆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಬಂದ್ಬಿಟ್ಟು ನಾನೇನು ಮಾಡ್ತೀನಿ, ನಮ್ಮ ಇಲ್ಲೇ ನಮ್ಮ ತಮ್ಮರ ಸಿಸ್ಟರ್ ಅಂದರೆ ನಾವು ಇದ್ರದ್ದು ಅವ್ರದ್ದು ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಜಸ್ಟ್ ಈ ರೀತಿ ಫೋಟೋ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೇಮ್ ಕೇಳುತ್ತೆ. ಈ ನೇಮ್ ಬಂದ್ಬಿಟ್ಟು ಏನಪ್ಪ, ನಿಮ್ಮ ಚಾನಲ್ ನೇಮ್, ನೀವು ಏನು ಚಾನಲ್ ನೇಮ್ ಹೆಸರು ಇಡಬೇಕಂತ ಇದ್ರೆ, ಈಗ ನಂದು ಕನ್ನಡ ಟೆಕ್ ಎಡಿಟ್ಸ್ ಅಂತ ಇದೆ. ಇದೇ ರೀತಿ ಕೂಡ ನೀವು ನಿಮ್ಮ ಚಾನಲ್ ನೇಮ್ ಇಡ್ಬೇಕಾದ್ರೆ ನೀವು ಹೇಳ್ಬೇಕು, ಜಸ್ಟ್ ನೀವು ಯಾವ ಒಂದು ನೇಮ್ ಇಡಬೇಕು, ಯಾವ ಒಂದು ನೇಮಲ್ಲಿ ಚಾನಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಆ ಒಂದು ನೇಮ್ ಹಾಕ್ತೀನಿ. ನಾನು ಏನು ಮಾಡ್ತೀನಿ, ಜಸ್ಟ್ ಕನ್ನಡ ಟೆಕ್ ಎಡಿಟ್ಸ್ ಹಾಕ್ತೀನಿ ನಾನು, ಯಾಕಂದ್ರೆ ನಂದು ಅದೇ ಚಾನಲ್ ಅಲ್ಲ, ಅದಕ್ಕೋಸ್ಕರ ಕನ್ನಡ ಟೆಕ್ ನೋಡಿ. ನಾನು ಮುಂದೆ ಹಾಕ್ತೀನಿ ಕನ್ನಡ ಟೆಕ್ ಎಡಿಟ್ಸ್ ಬ್ಲಾಗ್ಸ್ ಅಂತ ಹಾಕಿ ಜಸ್ಟ್ ನಾನು ಹಾಕಿ ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ 2 ಅಂತ ಹಾಕಿಕೊಡ್ತೀನಿ. ಯಾಕಂದರೆ ಈಗ ನಾನು ಕ್ರಿಯೇಟ್ ಮಾಡಿದ ಬ್ಲಾಗ್ ಚಾನಲ್ ಕೂಡ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಸ್ಟ್ ನಿಮ್ಮ ಚಾನಲ್ ನೇಮ್ ಹಾಕಿ ಅದ್ರ ಜೊತೆ ತೆಲಬಿಟ್ಟು ಇದು ಈ ಹ್ಯಾಂಡಲ್ ಅಂತ ಇರ್ತಲ್ಲ, ಜಸ್ಟ್ ಈ ಹ್ಯಾಂಡಲ್ ಆಟೋಮೆಟಿಕ್ ತಗೋತೆ, ನೀವು ಏನೂ ಮಾಡೋ ಅವಶ್ಯಕತೆ ಇಲ್ಲ, ಈ ಹ್ಯಾಂಡಲ್ ಆಟೋಮೆಟಿಕ್ ತಗೋತೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಈಗ ನಿಮ್ಮ ಚಾನಲ್ ಪ್ರೊಫೈಲ್ ಹಾಕಿದಾಯ್ತು, ನೇಮ್ ಇಟ್ಟಿದ್ದಾಯಿತು. ನೇಮ್ ಇಂಪಾರ್ಟೆಂಟ್, ಯಾರೂ ಇಲ್ಲದ ನೇಮ್ ಇಡಿ. ಅದರಿಂದ ಬಂದ್ಬಿಟ್ಟು ನೀವು ನೆಕ್ಸ್ಟ್ ಮಾಡೋಕ್ಕೆ ಕೆಲಸ ಏನಾದ್ರೆ ಚಾನಲ್ ಕ್ರಿಯೇಟ್ ಮಾಡೋದು ಜಸ್ಟ್ ಏನೋ ತೆರಳೆ ಕ್ರಿಯೇಟ್ ಚಾನಲ್ ಅಂತಿಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಟನ್ ಯಾಕಪ್ಪ ನಿಮ್ಮ ಚಾನಲ್ ಅನ್ನೋದು ಕ್ರಿಯೇಟ್ ಆಯಿತು. ಜಸ್ಟ್ ನೋಡ್ಕೊಳ್ಳಿ, ಈಗ ನಿಮ್ಮ ಚಾನಲ್ ಅನ್ನೋದು ಕ್ರಿಯೇಟ್ ಆಯ್ತು ನೋಡಿ. ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ನನ್ನ ಚಾನಲ್ ವ್ಯೂ ಚಾನಲ್ ಮೇಲೆ ತೋರಿಸ್ತೀನಿ. ಈಗ ನೋಡ್ಕೊಬೋದು, ನಿಮ್ಮ ಚಾನಲ್ ಅನ್ನೋದು ಕ್ರಿಯೇಟ್ ಆಯಿತು. ಈಗ ನೀವು ಇಲ್ಲಿಂದ ವೀಡಿಯೋ ಅಪ್ಲೋಡ್ ಮಾಡ್ಬೋದು. ಈಗ ನಾನು ನಿಮಗೆ ಚಾನಲ್ ಕ್ರಿಯೇಟ್ ಮಾಡೋದು ತೋರಿಸಿದೆ, ಆದ್ರೆ ಚಾನಲ್ ಕ್ರಿಯೇಟ್ ಮಾಡಿ ಬಿಟ್ಟರೆ ಅಷ್ಟಲ್ಲ, ಅದಕ್ಕೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಮಾಡಬೇಕು. ಅದು ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ₹1 ದುಡ್ಡು ಬರಲ್ಲ. ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ತುಂಬ ಸಿಂಪಲ್, ಏನು ಮಾಡೋಲ್ಲ, ಜಸ್ಟ್ ಬ್ಯಾಕ್ ಬಂದು ನೀವೇನು ಮಾಡಬೇಕು, ತುಂಬ ಸಿಂಪಲ್, ನಿಮ್ಮ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ಏನು ಮಾಡೋಂಗಿಲ್ಲ, ಜಸ್ಟ್ ನಿಮ್ಮ ಕ್ರೋಮಲ್ಲಿ ಯಾವೊಂದು ಇಮೇಲ್ ಐ ಡಿ ಇದೆ, ನಿಮ್ಮ ಚಾನಲ್ ಇಮೇಲ್ ಐ ಡಿ ಯಾವೊಂದು ಇಮೇಲ್ ಐ ಡಿ ಮೂಲಕ ಕ್ರಿಯೇಟ್ ಮಾಡಿದ್ರೆ ಆ ಒಂದು ಇಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾಕಂದ್ರೆ ತುಂಬ ಇಂಪಾರ್ಟೆಂಟು, ಆ ಇಮೇಲ್ ಐ ಡಿನೇ ಹಾಕಿ, ಇಲ್ಲಾಂದ್ರೆ ಬರಲ್ಲ. ಜಸ್ಟ್ ಏನು ಮಾಡ್ತೀನಿ, ನಾನು ಇಮೇಲ್ ಐ ಡಿ ಹಾಕಿ, ಓಕೆ ಇಮೇಲ್ ಐ ಡಿ ಹಾಕಿ ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಎಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ನೀವು ಸರ್ಚ್ ಬಟನಲ್ಲಿ ಸರ್ಚ್ ಮಾಡ್ಬೇಕು. ಜಸ್ಟ್ ನಾನು ಏನು ಮಾಡ್ತೀನಿ, ಇಲ್ಲಿ ಸರ್ಚ್ ಮಾಡ್ತೀನಿ ನೋಡಿ. ಓಕೆ, ಏನಂತ ಸರ್ಚ್ ಮಾಡ್ತೀನಿ, YTstudio.com ಅಂತ, ಇಲ್ಲಾಂದ್ರೆ YouTubestudio.com ಅಂತ ಸರ್ಚ್ ಮಾಡಿ. ಯೂಟ್ಯೂಬ್ ಸ್ಟುಡಿಯೋ ಅಂತ ಸರ್ಚ್ ಮಾಡಿ ಕೂಡ ಬರುತ್ತೆ, ಏನಿಲ್ಲ ಅಭ್ಯಂತರ ಇಲ್ಲ. ಓಕೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು. ಓಕೆ, ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡ್ಕೋ, ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಬರುತ್ತೆ. ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿ ನಿಮ್ಮ ಒಂದು ಚಾನಲ್ ಓಪನ್ ಆಗುತ್ತೆ ನೋಡಿ. ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತ ಬಂತು. ಈಗ ನಿಮ್ಮ ಚಾನಲ್ ಅನ್ನೋದು ಕ್ರಿಯೇಟ್ ಆಗಿದೆ, ಏನಾಗಿದೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಈ ರೀತಿ ಇಂಟರ್ಫೇಸ್ ಓಪನ್ ಬರುತ್ತೆ. ಇಲ್ಲಿ ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ, ನಾನು ಹೇಳೋದು ಅವಶ್ಯಕತೆ ಇಲ್ಲ. ಇಲ್ಲಾಂದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಸಪ್ರೇಟ್ ವಿಡಿಯೋ ಮಾಡಿದೆ. ಈ ಅನಾಲಿಟಿಕ್ಸ್, ನಿಮ್ಮ ಚಾನಲ್ ಮೌಂಟೇಶನ್ ಎಲ್ಲ ಬರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ಏನು ಮಾಡಬೇಕು, ನಿಮ್ಮ ಚಾನಲ್ ಕ್ಯಾಟಗರಿ ಸೆಟ್ಟಿಂಗ್ಸ್ಗಳ ಒಂದಷ್ಟು ಮಾಡ್ಬೇಕು. ಸೆಟ್ಟಿಂಗ್ ಮಾಡೋಕೆ ಏನು ಮಾಡೋದು, ಜಸ್ಟ್ ಇಲ್ಲಿ ಜೂಮ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಬರುತ್ತೆ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಬರುತ್ತೆ. ಓಕೆ, ಮೊದಲು ಮುಟ್ಟು ಇಲ್ಲಿ ಚಾನಲ್ ಇದರಲ್ಲಿ ಬರುತ್ತೆ, ಇದು US ಇರುತ್ತೆ. ಇದು ಏನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಚಾನಲ್ ಆಪ್ಷನ್ ಅಂತ ಬರುತ್ತೆ, ಜಸ್ಟ್ ಅದರ ಸೆಕೆಂಡ್ ನಂಬರ್, ಅದರ ಮೇಲೆ ಕ್ಲಿಕ್ ಮಾಡಿಸಿ ಇಲ್ಲಿ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಕಂಟ್ರಿ ಕೇಳುತ್ತೆ. ಏನಪ್ಪ, ನೀವು ಮೇನ್ ಇಂಪಾರ್ಟೆಂಟ್ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದು ಫಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಕಂಟ್ರಿ ಅಂದ್ರೆ ಏನಂದ್ರೆ
ಈಗ ನಮ್ಮೊಂದು ಇಂಡಿಯಾ ಕಂಟ್ರಿ ಇದ್ರೆ ಜಸ್ಟ್ ನೀವು ಏನು ಮಾಡ ಇಂಡಿಯಾ ಅಂತ ಸೆಲೆಕ್ಟ್ ಮಾಡೋಣ. ನೀವು ಕೂಡ ನಿಮ್ಮ ಒಂದು ಕಂಟ್ರಿ ಯಾವೊಂದು ಕಂಟ್ರಿ ಇದೆ ಆ ಕಂಟ್ರಿ ಸೆಲೆಕ್ಟ್ ಮಾಡ್ಬೇಕು. ಯಾಕಂದ್ರೆ ಯೂಟ್ಯೂಬ್ದವ್ರಿಗೆ ಗೊತ್ತಾಗಲ್ಲ ನೀವು ಯಾವುದೋ ವಿಡಿಯೋ ಅಪ್ಲೋಡ್ ಮಾಡಿ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಆಗಲ್ಲ. ಯಾಕಂದ್ರೆ ಗೊತ್ತಾಗಬೇಕು ಯಾವ ಕಂಟ್ರಿ ಎಲ್ಲಿ ವಿಡಿಯೋಸ್ ದೇಶ ಅದು ಮೇನ್ ಇಂಪಾರ್ಟೆಂಟ್. ಇನ್ನು ಸೆಕೆಂಡ್ ಸೆಟ್ಟಿಂಗ್ ಮಾಡ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾಡಬೇಕಾದ ಕೆಲಸ ಏನಂದ್ರೆ ಇಲ್ಲಿ ಕೀಬೋರ್ಡ್ಸ್ ಅಂತ ಇರುತ್ತೆ. ಈ ಕೀಬೋರ್ಡ್ಸ್ ಅಂದ್ರೆ ಏನಪ್ಪ, ತುಂಬ ಜನ ನೀವು ನೋಡಿರ್ತಾ ಎಷ್ಟೋ ಕ್ರಿಯೇಟರ್ಸ್ ಅವ್ರ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ಅವರೊಂದು ಚಾನಲ್ ಹೋಗಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಅವ್ರ ಚಾನಲ್ ಸಜೆಷನ್ ಅಲ್ಲ ತೋರಿಸ್ತಾ ಇರಲ್ಲ. ಅದಕ್ಕೋಸ್ಕರ ನೋಡಬೇಕು ಈ ಸೆಟ್ಟಿಂಗ್ ಮಾಡು. ಅಂದರೆ ಇಲ್ಲಿ ನೀವು ಏನು ಮಾಡಬೇಕು, ಕೀಬೋರ್ಡ್ಸ್ ಹಾಕಬೇಕು. ಕೆಲವೊಂದಷ್ಟು 500 ಪೌಂಡ್ಸ್ ಅವ್ರಿಗೆ ಇರುತ್ತೆ, ನಿಮಗೆ ಹಾಕ್ಬೇಕು. 500 ಟೆಕ್ಸ್ಟ್ ಅವ್ರಿಗೆ ನೀವು ಹಾಕ್ಬೇಕು. ಇಲ್ಲಿ ಏನು ಹಾಕ್ಬೇಕು, ನಿಮ್ಮ ಚಾನಲ್ ನೇಮ್ ಹಾಕ್ಬೇಕು. ನಾನು ಏನು ಮಾಡ್ತೀನಿ, ಕನ್ನಡ ನೋಡಿ, ಕನ್ನಡ ಟೆಕ್ ಎಡಿಟ್ಸ್ ಅಂತ ಹಾಕ್ತೀನಿ. ಜಸ್ಟ್ ನೀವು ಏನು ಮಾಡಿ, ಕನ್ನಡ ಟೆಕ್ ಎಡಿಟ್ಸ್ ನಿಮ್ಮ ಚಾನಲ್ ನೇಮ್ ಹಾಕಿ, ನನ್ನ ಚಾನಲ್ ನೇಮ್ ಹಾಕಕ್ಕೆ ಹೋಗ್ಬೇಡಿ. ಜಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಕನ್ನಡ ಟೆಕ್ ಎಡಿಟ್ಸ್ 2 ಅಂತ ಹಾಕಿಬಿಡ್ತೀನಿ. ಈ ರೀತಿ ನಿಮಗೆ ಟೋಟಲ್ಗೆ 500 ಪೌಂಡ್ಸ್ ಇರುತ್ತೆ. ಈ ರೀತಿ ಹಾಕಿ ಇದು ಹಾಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ಚಾನಲ್ ಅಲ್ಲಿ ಯೂಟ್ಯೂಬ್ನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಸಜೆಷನ್ ಆಗುತ್ತೆ, ತೋರಿಸ್ತೇವೆ ಮೇಲ್ಗಡೆ. ಈ ಕೀಬೋರ್ಡ್ ಹಾಕಿ ತುಂಬ ಜನ ಕೀಬೋರ್ಡ್ ಹಾಕಲ್ಲ, ಆ ಒಂದು ಕಾರಣಕ್ಕೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಸರ್ಚಿಂಗಲ್ಲಿ ಬರಲ್ಲ. ಇದು ನೋಡ್ರೆ ನಿಮಗೆ ಸೆಕೆಂಡ್ ಸೆಟ್ಟಿಂಗ್ ನೀವು ಮಾಡಬೇಕಾದ ಕೆಲಸ. ಸೆಕೆಂಡ್ ಸೆಟ್ಟಿಂಗ್ ಇದು 500 ಇರುತ್ತೆ. ನಾನು ಜಸ್ಟ್ ಒಂದೇ ಹಾಕಿದ್ದೀನಿ ನಿಮಗೋಸ್ಕರ ಎಕ್ಸಾಂಪಲ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅಡ್ವಾನ್ಸ್ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ, ಅಂದರೆ ಅಡ್ವಾನ್ಸ್ ಅಲ್ಲ, ಆಡಿಯನ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸೆಟ್ಟಿಂಗ್ ಒಂದಿದೆ. ಜಸ್ಟ್ ನಾವು ಅಡ್ವಾನ್ಸ್ ಸೆಟ್ಟಿಂಗ್ ಇದೆ. ಇದರಲ್ಲಿ ಏನು ಮಾಡಬೇಕು ನೀವು, ಎಸ್ ಫಾರ್ ಕಿಡ್ಸ್, ನೋ ಫಾರ್ ಕಿಡ್ಸ್ ಅಂತ ಇದೆ. ಜಸ್ಟ್ ಇದರ ಮೇಲೆ ಏನು ಮಾಡಬೇಕು, ಇದೆಲ್ಲ ನೋ ಫಾರ್ ಕಿಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಯಾಕಂದರೆ ಎಸ್ ಫಾರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ 18 ವರ್ಷ ತೆಲುಗಿನ ಅಂದರೆ ತೆಲುಗಿದ್ದವರಿಗೆ ನಿಮ್ಮ ವಿಡಿಯೋ ಸಜೆಷನ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ವಿಡಿಯೋ ಕಮೆಂಟ್ ಬಾಕ್ಸ್ ಆಫ್ ಆಗುತ್ತೆ ಮತ್ತು ವಿಡಿಯೋ ಜಾಸ್ತಿ ರೀಚ್ ಆಗ. ಅದಕ್ಕೋಸ್ಕರ ನೋಡಿ ನೋ ಫಾರ್ ಮೇಲೆ ಕ್ಲಿಕ್, ಅಂದರೆ ನೋ ಫಾರ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗೆ ಸಜೆಷನ್ ಆಗುತ್ತೆ. ಇದು ಮತ್ತು ಇದೊಂದು ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ನೋಡ್ರಿ ಇದು ಏನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಇದೆಲ್ಲ, ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ನಿಮಗೆ ಇಂಪಾರ್ಟೆಂಟ್. ಇದು 4ನೇ ಸೆಟ್ಟಿಂಗ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ 3 ಸೆಟ್ಟಿಂಗ್ ಬರುತ್ತೆ. ಇದರಲ್ಲಿ 3 ಫ್ಯೂಚರ್ ಅಂದರೆ ಒಂದು ಸ್ಟ್ಯಾಂಡರ್ಡ್, ಮತ್ತೆ ಸೆಕೆಂಡ್ ಬಿಟ್ಟು ಎಂಟರ್ಟೈನ್ಮೆಂಟ್ ಅಂತ ಬರ್ತಾ ಇಂಟರ್ಮೇಟೆಡ್, ಇನ್ನು ಥರ್ಡ್ ಬಿಟ್ಟು ಅಡ್ವಾನ್ಸ್ಡ್ ಫ್ಯೂಚರ್ ಅಂತ ಇರುತ್ತೆ. ಇದು ಮೊದಲನೇ ಫೀಚರ್ಸ್ ಆಟೋಮೆಟಿಕ್ ಎನೇಬಲ್ ಆಗಿರುತ್ತೆ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ. ಇದಾಗಿದೆ. ಸೆಕೆಂಡ್ ಫೀಚರ್ ಬಂದ್ಬಿಟ್ಟು ಇದೇನಂದ್ರೆ ಮೊಬೈಲ್ ನಂಬರ್ ಮಾಡ್ಕೊಬೋದು. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಡೈರೆಕ್ಟ್ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮಗೆ 6 ಡಿಜಿಟ್ ಕೋಡ್ ಬರುತ್ತೆ. ಏನು ಜಾಸ್ತಿ ಏನಿಲ್ಲ, ಒಂದು OTP ಬರುತ್ತೆ ಗೂಗಲ್ನಿಂದ. ಯಾವೊಂದು ನಂಬರ್ ಹಾಕ್ತಾರೆ ಆ ಒಂದು ನಂಬರ್ ಪರ್ಮನೆಂಟ್ ಆಗಿರಬೇಕು, ತುಂಬ ಇಂಪಾರ್ಟೆಂಟ್. ಈ ವೆರಿಫೈ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ನಂಬರ್ ಕೇಳುತ್ತೆ, ನಂಬರ್ ಹಾಕಿ ಆ ನಂಬರ್ಗೆ ಒಂದು ಕೋಡ್ ಬರುತ್ತೆ. ಜಸ್ಟ್ ಆ ಕೋಡ್ ಹಾಕಿದ ತಕ್ಷಣ ವೆರಿಫಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ನೀವು ವೆರಿಫಿಕೇಶನ್ ಮಾಡಲಿಲ್ಲ ಅಂದರೆ ನಿಮ್ಮ ಚಾನಲ್ ನೀವು ನಿಮ್ಮೊಂದು ಯೂಟ್ಯೂಬ್ ವಿಡಿಯೋಗೆ ತಮ್ನೇಲ್ ಹಾಕೋಕ್ಕಾಗಲ್ಲ, ಲೈವ್ ಸ್ಟ್ರೀಮ್ ಮಾಡೋಕ್ಕಾಗಲ್ಲ, ಮತ್ತು ಲಾಂಗ್ ವಿಡಿಯೋ 15 ನಿಮಿಷ ಮೇಲ್ಪಟ್ಟು ವಿಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಇದು ವೆರಿಫಿಕೇಶನ್ ಮಾಡಿದ್ರೆ ಎಲ್ಲ ಮಾಡ್ಬೋದು. ಇದು ತುಂಬ ಇಂಪಾರ್ಟೆಂಟ್. ಈ ಒಂದು ಸೆಟ್ಟಿಂಗ್ ಕೂಡ ನೀವು ಮಾಡಬೇಕು. ಇದು ಇಂಪಾರ್ಟೆಂಟ್. ಈ ಸೆಟ್ಟಿಂಗ್ ನೀವು ಮಾಡ್ಕೊಳ್ಳಿ. ನಾನು ಈಗ ಮಾಡ್ತಿದ್ದೀನಿ, ಜಾಸ್ತಿ ಲೆಂತ್ ಆಗುತ್ತೆ ವಿಡಿಯೋ, ಆ ಒಂದು ಕಾರಣಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇನ್ನೆಷ್ಟು ಇದು 3ನೇ ಫೀಚರ್ಸ್ ಇದೆ ಏನಲ್ಲ, ಈ ಜಸ್ಟ್ ಇದು ಅಡ್ವಾನ್ಸ್ ಫೀಚರ್ಸ್. ಇದು ನೀವು ಏನು ಮಾಡೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ಇದು ವೆರಿಫಿಕೇಶನ್ ಆಗುತ್ತೆ. ಇಲ್ಲಪ್ಪ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಮೂಲಕ ಮಾಡ್ತಾರೆ ಮಾಡ್ಬೋದು. ಫೇಸ್ ವೆರಿಫಿಕೇಶನ್ ಕೂಡ ಆಟೋಮೆಟಿಕ್ ಆಗುತ್ತೆ. ಏನು ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಚಾನಲ್ ಮೋಟಿವೇಶನ್ ಇದಕ್ಕೆ ಒಂದು ಕ್ರೈಟೇರಿಯಾ ಕಂಪ್ಲೀಟ್ ಆದ ತಕ್ಷಣ ಅಷ್ಟರೊಳಗೆ ಇದು ಆಟೋಮೆಟಿಕ್ ಆಗಿರುತ್ತೆ. ಇದು ಏನು ಮಾಡೋ ಅವಶ್ಯಕತೆ ಇಲ್ಲ. ಇದು ಇಂಪಾರ್ಟೆಂಟ್ ನಿಮಗೆ ಮಾಡುವಂಥ ಸೆಟ್ಟಿಂಗ್. ಇದು ಇಂಪಾರ್ಟೆಂಟ್. ಇದು ಸೆಟ್ಟಿಂಗ್ ಮಾಡಿಬಿಟ್ಟು ನಿಮಗೆ ಯೂಟ್ಯೂಬ್ನಲ್ಲಿ. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ ನೀವು ಮಾಡಬೇಕಾದ ಕೆಲಸ ಅಂದರೆ, ಈಗ ನಿಮಗೆಲ್ಲ ಚಾನಲ್ ಇದು ಕೀಬೋರ್ಡ್ಸ್ ಗೊತ್ತಾಯಿತು, ಮತ್ತು ಚಾನಲ್ ಇದ್ರ ಎಲಿಜಿಬಿಲಿಟಿ ಇದು ಈಗ ಗೊತ್ತಾಯಿತು. ಈ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಅಂದರೆ ನಿಮ್ಮೊಂದು ವಿಡಿಯೋ ವೈರಲ್ ಆಗಬೇಕಾದ್ರೆ ಕೆಲಸ ಅಂದರೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ಏನಂದರೆ ಕ್ಯಾಟಗರಿ ಅದು ನೀವು ಸೆಲೆಕ್ಟ್ ಮಾಡಬೇಕು. ಅದನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಜಸ್ಟ್ ಏನಿಲ್ಲ, ಈ ಚಾನಲ್ ಸೆಕ್ಷನ್ ಅಪ್ಲೋಡ್ ಸೆಕ್ಷನ್ ಅಲ್ಲ, ಜಸ್ಟ್ ಅಪ್ಲೋಡ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೋಡ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಅಡ್ವಾನ್ಸ್ ಈ ಟೈಟಲ್ ಅಂತ ಇದು ಡಿಸ್ಕ್ರಿಪ್ಷನ್ ಅಂತ ಇದೆಯಲ್ಲ, ಇದೇನು ಮಾಡೋ ಅವಶ್ಯಕತೆ ಇಲ್ಲ. ಟೈಟಲ್ ಡಿಸ್ಕ್ರಿಪ್ಷನ್ ಯಾಕಂದ್ರೆ ನೀವು ಒಂದೇ ಟಾಪಿಕ್ ವಾಪಸ್ ವಿಡಿಯೋ ಮಾಡಲ್ಲ. ಪ್ರತಿಯೊಂದು ವಿಡಿಯೋ ಟಾಪಿಕ್ ಚೇಂಜ್ ಆಗ್ತಾ ಇರುತ್ತೆ, ಡಿಸ್ಕ್ರಿಪ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಏನಾದರೂ ಪರ್ಮನೆಂಟಾಗಿ ಸೋಷಿಯಲ್ ಮೀಡಿಯಾ ಲಿಂಕ್ ಹಾಕ್ಬೇಕಂದ್ರೆ ನಿಮ್ಮ ಸೋಷಿಯಲ್ ಮೀಡಿಯಾ, ನಿಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಈ ರೀತಿ ನಿಮ್ಗೆ ಕೆಲವೊಂದಷ್ಟು ಪೇಜ್ ಇದ್ರೆ, ಪ್ರೊಫೈಲ್ ಇದ್ರೆ, ಅದರ ಲಿಂಕ್ ಇಲ್ಲಿ ಹಾಕಿ. ಅದ್ರ ಜೊತೆ ನೀವೇನಾದರೂ ಮೆಟ್ರಲ್ ಯೂಸ್ ಮಾಡ್ತಾ ಇದ್ರೆ ಆ ಮೆಟ್ರಲ್ ಲಿಂಕ್ಸ್ ಕೂಡ ಹಾಕಿ. ಯಾಕಂದರೆ ಅದರಿಂದ ನಿಮ್ಗೆ ಕಮಿಷನ್ ಸಿಗುತ್ತೆ. ನಿಮ್ಮ ಪ್ರೊಫೈಲ್ ಪ್ರತಿಯೊಂದು ಇಲ್ಲಿ ಒಮ್ಮೆ ಹಾಕಿದರೆ ಪ್ರತಿಯೊಂದು ವಿಡಿಯೋಗೆ ಆಟೋಮೆಟಿಕ್ ತಗೋತೆ, ನೀವು ಹಾಕೋ ಅವಶ್ಯಕತೆ ಇಲ್ಲ. ಇದು ಇಂಪಾರ್ಟೆಂಟ್ ಮಾಡ್ಕೊಳ್ಳಿ. ಇಂಥಲ್ಲ ಉಂಟು ಇದು ವಿಸಿಬಿಲಿಟಿ ಇದೆಲ್ಲ, ಇದು ಅನ್ಲಿಸ್ಟೆಡ್ ಡೈರೆಕ್ಟ್ ಪಬ್ಲಿಕ್ ಮಾಡ್ಬೋದು. ಈ ಟ್ಯಾಕ್ಸ್ ಕೂಡ ಆಟೋಮೆಟಿಕ್ ಚೇಂಜ್ ಆಗುತ್ತೆ. ಇದು ಇಂಪಾರ್ಟೆಂಟ್. ಇದು ಏನು ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ ಮಾಡ್ಬಿಟ್ಟು ಇಲ್ಲಿ ಅಡ್ವಾನ್ಸ್ಡ್ ಫೀಚರ್ ಇದೆಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಡ್ವಾನ್ಸ್ ಫೀಚರ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಂಪಾರ್ಟೆಂಟ್ ಸೆಟ್ಟಿಂಗ್ ಬಂದ್ಬಿಟ್ಟು ಇಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ನಿಮ್ಮೊಂದು ಲೈಸೆನ್ಸ್ ಇರುತ್ತೆ. ಇಲ್ಲಿ ಲೈಸೆನ್ಸ್ ಅಂತ ಬಂದ್ಬಿಟ್ಟು ಇದೇನು ನೋಡಿ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಇದೇ ಸೆಲೆಕ್ಟ್ ಮಾಡ್ಬೇಕು. ನೀವು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಸೆಟ್ಟಿಂಗ್ ಇಂಪಾರ್ಟೆಂಟ್ ಕ್ಯಾಟಗರಿ ಕೇಳುತ್ತೆ. ಕ್ಯಾಟಗರಿನೂ ತುಂಬ ಇಂಪಾರ್ಟೆಂಟ್. ತುಂಬ ಜನ ಕ್ಯಾಟಗರಿ ಗೊತ್ತಿಲ್ಲ. ಇದು ನೋಡಿ ಇಂಪಾರ್ಟೆಂಟ್. ಇಲ್ಲಿ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಕ್ಯಾಟಗರಿ ಅಂದ್ರೆ ಏನಪ್ಪ, ನೀವು ಯಾವ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾರೆ, ಯಾವ ಕ್ಯಾಟಗರಿ ರಿಲೇಟೆಡ್ ವಿಡಿಯೋ ಮಾಡ್ತಾರೆ. ಕುಕ್ಕಿಂಗ್ ಮಾಡ್ತಾ ಇದ್ದೀರಾ, ಇಲ್ಲ ಗೇಮಿಂಗ್ ಮಾಡ್ತಾ ಇದ್ದೀರಾ, ಕಾಮಿಡಿ ಮಾಡ್ತಾ ಇದ್ದೀರಾ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡ್ತಾ ಇದ್ದೀರಾ, ನನ್ನ ರೀತಿ ಯೂಟ್ಯೂಬ್ ಟಿಪ್ಸ್ ಮಾಡ್ಬೇಕಂತ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಬರುತ್ತೆ. ಈ ರೀತಿ ಕ್ಯಾಟಗರಿ ಇರುತ್ತೆ. ನೀವು ಬ್ಲಾಗಿಂಗ್ ಮಾಡ್ತಾ ಇದ್ರೆ ನೀವು ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತ ಇದನ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ನೀವು ಕುಕ್ಕಿಂಗ್ ಮಾಡ್ತಾ ಇದ್ರೆ ಅಂದ್ರೆ ನಿಮಗೂ ಇದೇ ಸೆಲೆಕ್ಟ್ ಮಾಡ್ಬೇಕು. ಇದನ್ನ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಅದೇ ಯಾವುದಂದ್ರೆ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತ ಇದೇ ಸೆಲೆಕ್ಟ್ ಮಾಡ್ಬೇಕು ನೀವು ಕುಕ್ಕಿಂಗ್ದು. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಇಲ್ಲ ನೀವು ಸ್ಪೋರ್ಟ್ಸ್ ರಿಲೇಟೆಡ್ ಯಾವ್ದಾದ್ರೆ ಸ್ಪೋರ್ಟ್ಸ್ ರಿಲೇಟೆಡ್ ಮಾಡಿ. ಈಗ ನಾನು ಜಸ್ಟ್ ಏನು ಮಾಡ್ತೀನಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಯಾಕಂದ್ರೆ ನಾನು ಯೂಟ್ಯೂಬ್ ಟಿಪ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ.
ನೀವು ಕೂಡ ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಮಾಡ್ತಾ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ಯಾಟಗರಿ ಗೊತ್ತಾಯಿತು. ಇನ್ನು ನೆಕ್ಸ್ಟ್ ಮಾಡ್ಕೊ ಲ್ಯಾಂಗ್ವೇಜ್ ಆ್ಯಂಡ್ ಇಲ್ಲಿ ಕ್ಯಾಪ್ಸಾ ಬರುತ್ತೆ. ಅಂದರೆ ನಿಮ್ಮೊಂದು ವಿಡಿಯೋ ಲ್ಯಾಂಗ್ವೇಜ್ ಅಂದರೆ ಯಾವ ಒಂದು ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾತಾಡ್ತೀರಾ, ಯೂಟ್ಯೂಬ್ ಯಾವ ಒಂದು ಲ್ಯಾಂಗ್ವೇಜಲ್ಲಿ ನಿಮ್ಮ ಒಂದು ವಿಡಿಯೋ ಸಜೆಷನ್ ಮಾಡ್ಬೇಕು. ಯಾಕಂದ್ರೆ ನೀವು ಕನ್ನಡದಲ್ಲಿ ಮಾತಾಡ್ತಾರೆ, ನೀವು ತೆಲುಗುದವ್ರಿಗೆ ಸಜೆಷನ್ ಮಾಡಿದ್ರೆ ನಿಮ್ಮ ವಿಡಿಯೋ ಅರ್ಥ ಆಗುತ್ತಾ? ಇಲ್ಲ. ನಾನು ನೋಡಿ ಹಿಂದಿಯಲ್ಲಿ ಸಜೆಷನ್ ಮಾಡಿದ್ರೆ ಹಿಂದಿ ಕಸ್ಟಮರ್ಗೆ ಮಾತ್ರ ಅರ್ಥ ಆಗುತ್ತೆ, ಅಂದ್ಬಿಟ್ಟು ಕನ್ನಡದವ್ರಿಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್, ತುಂಬ ಜನ ಗೊತ್ತಿಲ್ಲ. ಯೂಟ್ಯೂಬ್ ಇಲ್ಲಿ ನೋಡಿ ಕ್ಯಾಟಗರಿ ಲ್ಯಾಂಗ್ವೇಜ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಆಪ್ಷನ್ ನಿಮ್ಗೆ ತೋರಿಸುತ್ತೆ ಹಲವಾರು ಲ್ಯಾಂಗ್ವೇಜ್ ಇದೆ. ಈಗ ನಾವೇನು ಮಾಡೋಣ, ನಮ್ಮದು ಕನ್ನಡ ಲ್ಯಾಂಗ್ವೇಜ್. ಅದಕ್ಕೋಸ್ಕರ ನಾವೇನು ಮಾಡೋಕೆ ಇಲ್ಲಿ ಇದರಲ್ಲಿ ನಮ್ಮ ಕನ್ನಡ ಎಲ್ಲಿದೆ, ಓಕೆ ಕನ್ನಡ ಅಂತ ಸೆಲೆಕ್ಟ್ ಮಾಡೋಣ. ಜಸ್ಟ್ ಅದರ ನಂತರ ಬಿಟ್ಟು ಈ ಟೈಟಲ್ ಲ್ಯಾಂಗ್ವೇಜ್ ಇದೆಲ್ಲ, ಇದು ನೀವು ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಎರಡರಲ್ಲೇ ಹಾಕ್ತೀರಾ. ಜಸ್ಟ್ ನಾನು ಏನು ಮಾಡ್ತೀನಿ, ನೀವು ಇಲ್ಲಿ ಏನು ಕನ್ನಡದಲ್ಲಿ ಆಗ್ತಾ ಇದ್ದಾರೆ ಟೈಟಲ್ ಕನ್ನಡದ ಸೆಲೆಕ್ಟ್ ಮಾಡಿ. ಜಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನಾನು ಕೂಡ ಕನ್ನಡದಲ್ಲಿ ಕೂಡ ಹಾಕಿಬಿಡ್ತೀನಿ. ಯಾಕಂದರೆ ಕನ್ನಡದಲ್ಲಿ ಜಾಸ್ತಿ ನಾನು ಯೂಸ್ ಮಾಡೋದು ಟೈಟಲ್. ಇಲ್ಲಾಂದರೆ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಹಾಕಿ, ಅದೇನಿಲ್ಲ ಅಭ್ಯಂತರ ಇಲ್ಲ. ಜಸ್ಟ್ ಇಷ್ಟು ಹಾಕಿ. ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಕ್ಯಾಟಗರಿ, ವಿಡಿಯೋ ಲ್ಯಾಂಗ್ವೇಜು ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ವಿಡಿಯೋ ಯೂಟ್ಯೂಬ್ ಸ್ಟ್ಯಾಂಡರ್ಡ್ ಲೈಸೆನ್ಸ್, ಇದು ಮೇನ್ ಇಂಪಾರ್ಟೆಂಟ್. ಇಷ್ಟು ಮಾಡಬೇಕು. ಇದು ಸೆಟ್ಟಿಂಗ್. ಇದು ಬಿಟ್ಟರೆ ಮತ್ತೇನು ಇಲ್ಲ. ಕಮೆಂಟ್ ಬಾಕ್ಸ್ ಆನ್ ಇರಬೇಕು, ಆನ್ ಇರಬೇಕು. ಅಂದ್ಬಿಟ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಈ ಸೆಟ್ಟಿಂಗ್ ಅನ್ನೋದು ಆಯಿತು. ಜಸ್ಟ್ ಏನು ಮಾಡಬೇಕು, ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಫೈನಲಿಗೆ ಸೆಟ್ಟಿಂಗ್ ಅನ್ನೋದು ಆಯಿತು. ಈಗ ಚಾನಲ್ ಕ್ರಿಯೇಟ್ ಮಾಡೋದು ಯಾವ ರೀತಿ ಗೊತ್ತಾಯಿತು, ಯೂಟ್ಯೂಬ್ ಚಾನಲ್ ಸೆಟ್ಟಿಂಗ್ ಮಾಡೋದು ಯಾವ ರೀತಿ ಗೊತ್ತಾಯಿತು. ಸೆಟ್ಟಿಂಗ್ ಈ ರೀತಿ ಮಾಡ್ಕೊಳ್ಬೋದು, ಈ ರೀತಿ ಮಾಡ್ಬೋದು. ಇನ್ನು ಇಂಪಾರ್ಟೆಂಟ್ ಅಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಯಾವ ರೀತಿ ದುಡ್ಡು ಮಾಡ್ಬೇಕಾದ್ರೆ ಅದರದೇ ಕೆಲವೊಂದಷ್ಟು ಕ್ರೈಟೇರಿಯಾ ಇದೆ. ಏನಪ್ಪ ಕ್ರೈಟೇರಿಯಾ, ನಿಮಗೆ 1 ವರ್ಷ ಟೈಮಿಂಗ್ ಇರುತ್ತೆ. ಎಷ್ಟು 365 ದಿನಗಳ ಕಾಲ ಟೈಮಿಂಗ್ ಇರುತ್ತೆ. ಇವತ್ತಿನ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಇವತ್ತಿನಿಂದ 365 ದಿನಗಳ ಕಾಲ ಟೈಮಿಂಗ್ ಇರುತ್ತೆ. ಅದರ ಒಳಗಡೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದಷ್ಟು ಕ್ರೈಟೇರಿಯಾ ಕಂಪ್ಲೀಟ್ ಆಗಬೇಕು. ಏನಪ್ಪ 1,000 ಸಬ್ಸ್ಕ್ರೈಬರ್ಸ್, 4,000 ಪಬ್ಲಿಕ್ ವಾಚ್ ಅವರ್ಸ್. ಅದ್ರ ಜೊತೆಗೆ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ನೀವು ಏನಾದರೂ ಶಾರ್ಟ್ಸ್ ವಿಡಿಯೋ ಮಾಡ್ತಾ ಇದ್ರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಇಷ್ಟೆಲ್ಲ ಕಂಪ್ಲೀಟ್ ಆದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಎಲಿಜಿಬಲ್ ಆಗುತ್ತೆ. ಮಾನಿಟೈಸೇಷನ್ ಎಲಿಜಿಬಲ್ ಆದ ತಕ್ಷಣ ನೀವು ಮಾನಿಟೈಸೇಷನ್ ಅಪೀಲ್ ಮಾಡಬೇಕು. ಅಪೀಲ್ ಮಾಡೋದು ಗೊತ್ತಿಲ್ಲ, ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡೋದು ನನ್ನ ಚಾನಲ್ ಇದೆ. ಜಸ್ಟ್ ನೀವು ನಾನು ಫಾಲೋ ಮಾಡಿ ಸಾಕು. ಅಪೀಲ್ ಮಾಡಬೇಕು. ಅಪೀಲ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ. ಮಾನಿಟೈಸೇಷನ್ ಆನ್ ಆದ ತಕ್ಷಣ ನಿಮಗೆ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯೂಟ್ಯೂಬ್ನಿಂದ ನೀವು ದುಡ್ಡು ಮಾಡ್ಬೇಕಾದ್ರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಬೇಕು. ಮಾನಿಟೈಸೇಷನ್ ಆಗಬೇಕಾದ್ರೆ ಇಷ್ಟೆಲ್ಲ ಕ್ರಿಯೇಟರ್ ಕಂಪ್ಲೀಟ್ ಮಾಡಬೇಕು. ಇಷ್ಟೆಲ್ಲ ಕಂಪ್ಲೀಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಜಸ್ಟ್ ನನ್ನಂತ ಯೂಟ್ಯೂಬ್ ಕ್ರಿಯೇಟರ್ಸ್ ಫಾಲೋ ಮಾಡಬೇಕು. ಏನು ಮಾಡೋದು ತುಂಬ ಸಿಂಪಲ್. ನನಗೆ ಸ್ಕ್ರೀನಲ್ಲಿ ಆಗಿರ್ಬೋದು, ಐ ಕಡೆಯಲ್ಲಿ ಹಾಕಿರ್ತೀನಿ. 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಅವರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡುವಂಥ. ಜಸ್ಟ್ ಆ ವಿಡಿಯೋ ನೋಡಿದ್ರೆ ಸಾಕು, ಆರಾಮಾಗಿ 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ಬೋದು. ಆರಾಮಾಗಿ ಕಂಪ್ಲೀಟ್ ಮಾಡ್ಕೊಂಡು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ಕೊಂಡು ದುಡ್ಡು ಮಾಡ್ಬೋದು. ಏನೂ ತುಂಬ ಸಿಂಪಲ್. ನನಗೆ ಈ 2026ರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಜಸ್ಟ್ ಇನ್ನೆಲ್ಲ ಪ್ರತಿಯೊಬ್ಬರಿಗೆ ಹೇಳ್ಬೇಕಾರೆ ನನಗೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇರ್ತಾಯಿದ್ದೀನಿ. ಯಾಕಂದ್ರೆ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಬೇಕು ಅಂತ ಆಸೆ. ಬಟ್ ಯೂಟ್ಯೂಬ್ ಯಾವ ರೀತಿ ಚಾನಲ್ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ. ಜಸ್ಟ್ ಅದು ಒಂದು ಮೊಬೈಲ್ ಫೋನ್ ಮೂಲಕ ಯಾವ ರೀತಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಮತ್ತು ಸೆಟ್ಟಿಂಗ್ ಏನು ಮಾಡೋದು ಎಲ್ಲ ನನಗೆ ಈ ಒಂದು ಸಂಪೂರ್ಣ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಸ್ವಲ್ಪ ವಿಡಿಯೋ ಲೆಂತ್ ಆಗಿರ್ಬೋದು, ಬಟ್ ನನಗೆ ವಿಡಿಯೋದಲ್ಲಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಏನೂ ಮಾಡೋಲ್ಲ. ಚಾನಲ್ ಕ್ಯಾಟಗರಿ ಲ್ಯಾಂಗ್ವೇಜ್ ಇಷ್ಟು ಮಾಡಿ ಆಟೋಮೆಟಿಕ್ ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಮಾಡಿ ಆಟೋಮೆಟಿಕ್ ವೈರಲ್ ಆಗುತ್ತೆ. ಮತ್ತು ಅದ್ರ ಜೊತೆ ಈ ಪ್ಲೇಲಿಸ್ಟು ಅವು ಇವು ಇದೆಲ್ಲ ಆಟೋಮೆಟಿಕ್ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿದೆ. ಆ ವಿಡಿಯೋ ನೋಡಿ ಅವೇನು ನಾರ್ಮಲ್ ಬೇಸಿಕ್, ಬಟ್ ಇದು ಇಂಪಾರ್ಟೆಂಟ್. ಅದಕ್ಕೋಸ್ಕರ ಅಂತ ಆಯ್ತಾ ಇವತ್ತೊಂದು ವಿಡಿಯೋ ಮುಗಿಸ್ತೀನಿ. ಮುಗಿಸ್ಕೊಂಡು ಮುಂಚೆ ಎಲ್ಲ ನಮ್ಮ ಕನ್ನಡ ಟಿಕೆಟ್ಸ್ ಫೇಮಸ್ ಎಲ್ಲ ಇರ್ತೀನಿ. ಈ ಒಂದು ವಿಡಿಯೋ ಯಾವ ರೀತಿ ಅನಿಸ್ತು ಚಿಕ್ಕದೇ ಕಮೆಂಟ್. ಅದ್ರ ಜೊತೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಲೈಕ್ ಮಾಡೋದ್ರೆ, ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ಈ ಪ್ರೀತಿಯ ಕನ್ನಡ ಟಿಕೆಟ್ಸ್ ಯೂಟ್ಯೂಬ್ ಚಾನಲ್ 1 ಲಕ್ಷ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಇವತ್ತು ಮಸ್ತಿ ಪ್ರತಿಯೊಬ್ಬರು ಜೀವನ ಮಾತ್ರ ಮತ್ತೆ ಸಿಗ್ತೀನಿ ಅಷ್ಟೆಲ್ಲ.